ಎಲ್ಲಾ ಪಾಪಗಳು ಬೀದಿಗೆ ಬಂದು ಇವತ್ತು ನೀವು ಎಕ್ಸ್ಪೋಸ್ ಆಗಿ 1500 FIR ಆಗಿ 500ಕ್ಕೂ ಹೆಚ್ಚು ಆಟೋ ಸೀಸ್ ಆಗಿ ಇವತ್ತು ನಿಮ್ಮನ್ನ ನೀವು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದ್ರೆ ಕನಿಷ್ಠ ನನ್ನ ಸಂತೋಷ ಏನು ಅಂತಂದ್ರೆ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಾ ಇದ್ರು. ಒಂದು ತಿಂಗಳು ಮುಂಚೆ ತೆಗೆದು ನೋಡಿದ್ರೆ ಬೇಕಾದ್ರೆ ಟ್ರಾಫಿಕ್ CCTVಗಳು ತೆಗೆದು ನೋಡಿದ್ರೆ ನೀವು ಯಾರು ಯೂನಿಫಾರ್ಮ್ ಆಗ್ತಾ ಇರಲ್ಲ. ಇವತ್ತೆಲ್ಲರೂ ಯೂನಿಫಾರ್ಮ್ ಆಗ್ತಾ ಇದ್ರ. ಮೀಟರ್ ಹಾಕೋ ದಿನ ಬಂದೇ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾನು ಖಂಡಿತವಾಗಿ ವಿ ವಿಲ್ ವರ್ಕ್. ಒಂದು ಗೌರ್ಮೆಂಟ್ ಆಪ್ಗೋಸ್ಕರ, ಎರಡನೇದು ನಿಮ್ಗೆ ಕೋಆಪರೇಟಿವ್ ಸೊಸೈಟಿಗೋಸ್ಕರ ವರ್ಕ್ ಮಾಡ್ತೀವಿ. ಇನ್ನೊಂದು ವಿಚಾರ ಸರ್, ನೀವು ಹೇಳಿದ್ರಲ್ಲ ಪರ್ಮಿಟ್ ಇದು ಗಾಡಿ ಸೀಸ್ಗಳು ಆಗ್ತಾ ಇದಾವಂತ. ಆದ್ರೆ ಇಲ್ಲಿ ಸೀಸ್ ಆಗ್ತಾ ಇರೋದು ಯಾರ್ದಂತಂದ್ರೆ ಓಲಾ ಊಬರ್ ಆಪ್ಗಳಲ್ಲಿ ದುಡ್ಕೊಂಡು ತಿಂತಾ ಇರುವಂತ ಚಾಲಕರದು ಸೀಸ್ ಆಗ್ತಾ ಇದೆ ಹೊರತು ಈ 1 to 5 100 ರೂಪಾಯಿಗೆ 500 ರೂಪಾಯಿ ಕೇಳೋರು ಅವ್ರ ಗಾಡಿಗಳು ಸೀಸ್ ಆಗ್ತಾ ಇಲ್ಲ. ನಾನು ಪ್ರತಿಯೊಂದನ್ನು ಟ್ವೀಟ್ ಮಾಡಿದ್ದೀನಿ ಸಾರಿಗೆ ಇಲಾಖೆಗೆ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ. ನೀವು ದಯವಿಟ್ಟು ಮಾಡಿಸ್ತಾ ಇದ್ದೀರಾ, ಈ ಸ್ಟ್ಯಾಂಡ್ಗಳಲ್ಲಿ ಯಾರ್ಯಾರು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅವ್ರ ಗಾಡಿಗಳನ್ನ ಸೀಸ್ ಮಾಡಿಸಿ. ಸ್ಟ್ಯಾಂಡ್ಗಳು ಕೂಡ ಇರಲ್ಲ, ಸ್ಟ್ಯಾಂಡ್ ತಗೊಳ್ತೀವಿ ಒಂದು. ಥ್ಯಾಂಕ್ ಯು ಸೋ ಮಚ್ ಸರ್.